ಓಂ ವಿಶೇಷಣಾಚ್ಚ ಓಂ ಯಸ್ಯೇತು ಬೀಜಾನಾನಾಂ ಅಕ್ಷರಂ ಬ್ರಹ್ಮ ಯತ್ಪರಂ. ಈ ಸೂತ್ರಕ್ಕೆ ಹೊಂದಿಕೊಂಡಂತೆ ನಾವೀಗ ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರದೀಪ ಇದನ್ನು ನೋಡಬೇಕಾಗಿದೆ. ತತ್ವ ಪ್ರಕಾಶಿಕ ನೋಡಿ ಮುಗಿಸಿದ್ದೀವಿ. ಸತ್ತರ್ಕ ದೀಪಾವಳಿಯಲ್ಲಿ ಮೊದಲಿನ ಒಂದೆರಡು ಮೂರು ವಾಕ್ಯಗಳಲ್ಲಿ ಹೆಚ್ಚಿಂದೇನೋ ವಿಷಯ ಕಂಡು ಬರೋದಿಲ್ಲ. ಅದೇ ಪೂರ್ವ ಪಕ್ಷ ಇತ್ಯಾದಿ ಇದೆ. ಮುಂದೆ ಆ ಮೈವಾರುವಣ್ಯ ಅಂತೇನು ಪೈಂಗಿ ಶ್ರುತಿ ಇದೆಯಲ್ಲ, ಅದಕ್ಕೆ ಆರು ಅನ್ನುವ ಶಬ್ದಕ್ಕೆ ಒಂದು ಬೇರೆ ಅರ್ಥ ಹೇಳ್ತಾರೆ ಪದ್ಮನಾಭ ತೀರ್ಥರು. ಅದೊಂದನ್ನು ಮಾತ್ರ ಅಲ್ಲಿ ನಾವು ಗಮನಿಸಿದ್ರೆ ಸಾಕು. ಆರುಹು ವ್ರಣ ಅಪರ ಪರ್ಯಾಯ ಅಂತಾರೆ. ಆರು ಅಂದ್ರೆ ನಾವು ದೋಷ ಅಂತ ಅರ್ಥ ಇಟ್ಕೊಂಡ್ವಿ, ಜಯತೀರ್ಥರು ಹೇಳಿದಂತೆ. ಇವರು ಆರು ಅಂದ್ರೆ ವ್ರಣ ಅಂದ್ರೆ ಹುಣ್ಣು, ಗಾಯ, ಇಂಥದ್ದೇನೋ ಒಂದು, ಅದು ಹೆಚ್ಚು ಕಡಿಮೆ ದೋಷವೇ ಅಂತ ತಿಳ್ಕೋಬಹುದು. ಅದಕ್ಕೆ ಇನ್ನೊಂದು ಪರ್ಯಾಯ ಇದು ಆರು ಅಂತ. ಆದ್ರೆ ನಮಗೆ ಕೋಶದಲ್ಲಿ ಆರು ಅಂತ ನೋಡಿದ್ರೆ ಹಾಗೇನು ಕಾಣಲಿಲ್ಲ. ಅದೇನೇ ಇಲ್ಲಂತೂ ಇದೆ. ಆರುಹು ವ್ರಣ ಅಪರ ಪರ್ಯಾಯ ಸ್ವದೋಷದರ್ಶಿಭಿ ಆರುಭಿ ವನ್ಯ ವನನೀಯ ಭಜನೀಯೋ ನೈವ ಭವತಿ. ಯಾರು ಆರುಗಳಿದ್ದಾರಲ್ಲ, ಆರುಗಳು ಅಂದ್ರೆ ಈ ಭಗವಂತನಲ್ಲಿ ದೋಷಗಳನ್ನು ಯಾರು ಕಾಣ್ತಾರಲ್ಲ, ಅವರಿಂದ ಈ ಭಗವಂತ ಯಾವತ್ತೂ ಕೂಡ ಭಜನೀಯನಲ್ಲ ಅಂತ ಇಷ್ಟ ಅರ್ಥ ಆಗ್ತದೆ. ಸ್ವ ಅಂದ್ರೆ ತಾನು ಭಗವಂತ, ತನ್ನಲ್ಲಿ ಭಗವಂತನಲ್ಲಿ ದೋಷಗಳನ್ನೇ ಕಾಣುವ ಯಾರು ಜನ ಇದ್ದಾರೆ ಅಂಥವರಿಂದ ಭಗವಂತ ಯಾವತ್ತೂ ಕೂಡ ಪ್ರಾಪ್ಯನಲ್ಲ ಅಂತ ಹೀಗಾದ್ರೆ ಅರ್ಥ. ವಿಷ್ಣೋ ನಿರವಧ್ಯಸ್ಯ ಸ್ವದೋಷ ಜ್ಞಾನಿಷು ಪ್ರೀತ್ಯಭಾವಾತ್. ಸ್ವಯಂ ತಾನು ದೋಷರಹಿತನಾದ್ರಿಂದ ತನ್ನಲ್ಲಿ ಯಾರು ದೋಷಗಳನ್ನು ಕಾಣ್ತಾರೆ ಅವರಲ್ಲಿ ಅವನಿಗೆ ಪ್ರೀತಿ ಇರುವುದು ಸಾಧ್ಯ ಇಲ್ಲ. ಅತಃ ದೋಷಿಭ್ಯ ಜೀವೇಭ್ಯ ಅತ್ಯಂತ ಭಿನ್ನತೆಯ ಜಾನದ್ಭಿರೇವ ವಿಷ್ಣು ಭಜನೀಯ ನ ಅನ್ಯಥಾ ಇತ್ಯರ್ಥ. ದೋಷಿಗಳಾದ, ಕೊನೆಯ ದೋಷಿ ಅಂತ ಅವರು ಅರ್ಥ ಹೇಳಿದ್ದಾರೆ ಅನ್ನೋದನ್ನು ಗಮನಿಸಿರಿ. ದೋಷಿಗಳಾದ ಜೀವರೇನಿದ್ದಾರೆ ಅವ್ರಿಗಿಂತ ಅತ್ಯಂತ ಭಿನ್ನರಾದ ದೋಷಿಗಳಾದಂತಹ ಜೀವರೇನಿದ್ದಾರೆ ಆ ಜೀವರಿಗಿಂತ ಅತ್ಯಂತ ಭಿನ್ನ ಈ ಭಗವಂತ. ಲಕ್ಷ್ಮೀದೇವಿಯಲ್ಲೂ ಒಂದಲ್ಲ ಒಂದು ಅಪೂರ್ಣತ ಅನ್ನುವ ದೋಷ ಇದ್ದೇ ಇದೆ. ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ ಮೊದಲಾದವರಲ್ಲಿ ಕೂಡ, ಪರಶುಕ್ಲತ್ರಯರು, ಲಕ್ಷ್ಮೀದೇವಿ ಮೊದಲಾದವರಲ್ಲಿ ಎಲ್ಲರಲ್ಲೂ ಕೂಡ ದೋಷ ಇದ್ದೇ ಇದೆ. ಹೀಗೆ ದೋಷಿಗಳಾದ ಎಲ್ಲರಿಗಿಂತಲೂ ಭಿನ್ನ ಎಂಬುದಾಗಿ ಯಾವ ಭಕ್ತರು ತಿಳಿಯುತ್ತಾರೆ ಅಂತಹ ಭಕ್ತರೇ ಅವನನ್ನ ಸೇವೆ ಮಾಡಲಿಕ್ಕೆ ಯೋಗ್ಯರು, ಅವನನ್ನ ತಿಳಿದು ಅವನನ್ನ ಹೊಂದಲಿಕ್ಕೆ ಯೋಗ್ಯರು, ನ ಅನ್ಯಥ ಅಂತ ಅದರ ತಾತ್ಪರ್ಯ. ಅಲ್ಲಿ ಆರುಹು ವ್ರಣ ಅಪರ ಪರ್ಯಾಯ ಅಂತಿದೆಯಲ್ಲ, ಈಗ ಜಯತೀರ್ಥರ ಟೀಕಾದಲ್ಲಿ ಆರ ಅಂದ್ರೆ ದೋಷ, ಆರು ಅಂದ್ರೆ ದೋಷ ಉಳ್ಳವರು ಅಂತ ಹೀಗೆ ನಾವು ನೋಡಿದ್ವಿ ಅರ್ಥನ. ಆದ್ರೆ ಇಲ್ಲಿ ಪದ್ಮನಾಭ ತೀರ್ಥರ ಟೀಕಾದಲ್ಲಿ ಆರು ಅಂದ್ರೆ ವ್ರಣ ಅಂತ ಅರ್ಥ ಹೇಳಿದ್ದಾರೆ. ಹಾಗಾದ್ರೆ ಮತ್ತೆ ಆರು ಅನ್ನೋದಕ್ಕೆ ಆ ವ್ರಣ ಉಳ್ಳವರು ಅಂತ ಹೇಗೆ ಅರ್ಥ ಆಗ್ತದೋ ಸ್ವಲ್ಪ ನನಗೂ ಅದ್ರ ಬಗ್ಗೆ ಗೊಂದಲ ಇದೆ. ಮತ್ತು ಆರು ಅನ್ನೋ ಶಬ್ದಕ್ಕೇನೆ ವ್ರಣ ಅನ್ನೋ ಶಬ್ದ, ವ್ರಣ ಅಂತ ಅರ್ಥ ಹೇಗೆ ಅದು ನಂಗೆ ತಿಳಿಲಿಲ್ಲ. ಅಂತೂ ತಾತ್ಪರ್ಯ ಅರ್ಥ ತಿಳಿದಿದೆ, ಶಬ್ದದ ಅರ್ಥದ ಬಗ್ಗೆ ಸ್ವಲ್ಪ ಇನ್ನೂ ಗೊಂದಲ ಇದೆ. ಅದಕ್ಕೆ ಟಿಪ್ಪಣಿಗಳು ಇಲ್ವಲ್ಲ, ಹಾಗಾಗಿ ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದು ಕಷ್ಟ. ಅಂತೂ ದೋಷಿಗಳಾದ ಜೀವರಿಗಿಂತ ಭಿನ್ನ ಎಂಬುದಾಗಿ ಭಗವಂತನನ್ನು ಯಾರು ತಿಳಿತಾರೆ ಅಂಥವರಿಗೆ ಅವನು ಪ್ರಾಪ್ಯ, ಇನ್ನು ಬೇರೆ ಕೂಡ ತಿಳಿಯುವುದಿಲ್ಲ ಅಂತ ಅದರ ತಾತ್ಪರ್ಯ. ಇದಿಷ್ಟು ಸತ್ತರ್ಕ ದೀಪಾವಳಿ. ತತ್ವ ಪ್ರದೀಪ ಹಿಂದೆ ನೋಡೋಣ. ವಿಶೇಷಣಾಚ್ಚ ಯಸ್ಯೇತು ಇತ್ಯಾದಿನ ಯಜಮಾನಾನಾಂ ಆಶ್ರಯತ್ವೇನ ಬ್ರಹ್ಮಶಬ್ದೇನ ಏಕವಚನೇನ ಅಕ್ಷರಶಬ್ದೇನ ಚ ವಿಶೇಷಣಾಚ್ಚ ಪಿಬಂತೋ ವಿಷ್ಣು ರೂಪೇ ಏವ. ವಿಶೇಷಣಾತ್ ಅಂತ ವೇದವ್ಯಾಸರು ಹೇಳಿದ್ರಲ್ಲ, ಅದಕ್ಕೆ 4 ರೀತಿಯಾದ ವಿಶೇಷಣಗಳಿವೆ. ಈ ಎಲ್ಲ ವಿಶೇಷಣಗಳು ಸಲ್ಲುವುದು ಭಗವಂತನಿಗೆ ಮಾತ್ರ, ಜೀವನಿಗೆ ಸಲ್ಲುವುದಿಲ್ಲ ಅಂತ ಅದರ ತಾತ್ಪರ್ಯ. ಯಸ್ಯೇತು ರೀಜಾನಾನಾಂ ಅಕ್ಷರಂ ಬ್ರಹ್ಮ ಯತ್ಪರಂ ಅಂತ ಏನು ವೇದವಾಕ್ಯ ಇದೆಯಲ್ಲ ಕಾಟಕ, ಅಲ್ಲಿ 4 ಗುಣಗಳನ್ನು ಹೇಳಿದ್ದಾರೆ. ಒಂದು ಯಜಮಾನಾನಾಂ ಆಶ್ರಯತ್ವ, ಯಜ್ಞ ಮಾಡುವ ಸಾಧಕರಿಗೆ ಆಶ್ರಯ ಅಂತ ಒಂದರ್ಥ. ಮತ್ತೆ ಬ್ರಹ್ಮ ಅಂತ ಇನ್ನೊಂದು ವಿಶೇಷಣ, ಗುಣಪೂರ್ಣತ್ವವನ್ನು ಹೇಳುವ ವಿಶೇಷಣ.
ಮತ್ತೆ ಏಕವಚನ ಅಲ್ಲಿ ಬಂದಿದೆ. ಹಿಂದೆ ಋತಂ ಪಿಬಂತವು ಅನ್ನುವಲ್ಲಿ ದ್ವಿವಚನ ಬಂದಿತ್ತು, ಇಲ್ಲಿ ಏಕವಚನ ಬಂದಿದೆ. ಮತ್ತು ಅಕ್ಷರ ಶಬ್ದ ಬೇರೆ ಬಂದಿದೆ. ಈ ಎಷ್ಟೆಲ್ಲ ವಿಶೇಷಣಗಳಿರುವುದು ಆ ವಿಷ್ಣುವಿಗೆ ಮಾತ್ರ. ಆದ್ರಿಂದ ಇಲ್ಲಿ ಪಾನ ಮಾಡ್ತಿರುವ ಇಬ್ಬರು ಅಂದ್ರೆ ಭಗವಂತನ ಎರಡು ರೂಪಗಳನ್ನೇ ತಗೊಳ್ಬೇಕೇ ಹೊರತು ಈ ಜೀವ ಮತ್ತು ಪರಮಾತ್ಮ ಇಬ್ಬರನ್ನ ತಗೊಳ್ಬಾರದು ಅಂತ ಅದರ ಅರ್ಥ. ಈ ಅಕ್ಷರ ಶಬ್ದದಿಂದ ಭಗವಂತ ವಿಷ್ಣುವೇ ವಾಚ್ಯ ಅನ್ನೋದನ್ನ ಛಾಂದೋಗ್ಯ ಉಪನಿಷತ್ತಿನ ಆಧಾರದಿಂದ ತ್ರಿವಿಕ್ರಮ ಪಂಡಿತರು ತೋರಿಸ್ತಾ ಇದ್ದಾರೆ. ಇದು ಛಾಂದೋಗ್ಯ ಉಪನಿಷತ್ತಿನ ಮೊದಲನೇ ಅಧ್ಯಾಯದಲ್ಲೇ ಬರ್ತದೆ. ಓಮಿತ್ಯೇತದಕ್ಷರ ಮುದ್ಗೀತ ಉಪಾಸೀತ ಅಂತ ಛಾಂದೋಗ್ಯ ಉಪನಿಷತ್ತು ಪ್ರಾರಂಭ ಆಗುವುದೇ ಆ ಥರ. ಈ ಭಗವಂತನನ್ನ ಓಂಕಾರ ವಾಚ್ಯ ಮತ್ತೆ ಅಕ್ಷರ ಅಂದ್ರೆ ನಾಶರಹಿತ ಸುಖರೂಪ ಅಂತ ಹೀಗೆ ಉಪಾಸನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿ ಮುಂದಿನ ಭಾಷ್ಯದಲ್ಲಿ ಋಕ್ ಸಾಮ ಮತ್ತು ಉದ್ಗೀತ ಪದಗಳ ಅರ್ಥ ಇದನ್ನು ವಿವರಿಸುವಂತಹ ಪ್ರಸಂಗದಲ್ಲಿ ಈ ಅಕ್ಷಯ ದತಿರೂಪತ್ವಾತ್ ಅಕ್ಷೇಶು ರಮಣಾದಪಿ ಅಕ್ಷರಂ ಭಗವಾನ್ ವಿಷ್ಣು ಓಮಿತಿ ಉಚ್ಚತ್ವ ಹೇತುತಃ ಅಂತ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ. ಅಲ್ಲಿರುವ ಶ್ಲೋಕವನ್ನು ತ್ರಿವಿಕ್ರಮ ಪಂಡಿತರು ಇಲ್ಲಿ ಉದ್ಧರಿಸಿದ್ದಾರೆ. ಅದಕ್ಕೇನರ್ಥ ಅಂದ್ರೆ ಅಕ್ಷಯಾತ್, ಅದಕ್ಕೆ ಭಗವಂತನಿಗೆ ನಾಶ ಇಲ್ಲದೆ ಇರುವುದರಿಂದ, ಮತ್ತೆ ರತಿರೂಪತ್ವಾತ್ ಸುಖರೂಪನಾದ್ದರಿಂದ, ಮತ್ತೆ ಅಕ್ಷೇಶು ರಮಣಾತ್ ಇಂದ್ರಿಯಗಳಲ್ಲಿ ವಿಹರಿಸುವುದರಿಂದ, ಅಂದ್ರೆ ಇಂದ್ರಿಯಗಳಲ್ಲೂ ಮತ್ತು ಇಂದ್ರಿಯಾಭಿಮಾನಿ ದೇವತೆಗಳಲ್ಲೂ ವಿಹರಿಸುವುದರಿಂದ ಆತನಿಗೆ ಅಕ್ಷರ ಅಂತ ಹೀಗೆ ಹೆಸರು. ಮತ್ತು ಓಂ ಅಂತ ಯಾಕೆ ಕರೀತಾರೆ ಅಂದ್ರೆ ಗುಣಪೂರ್ಣನಾದ ಸರ್ವೋತ್ತಮನಾದ್ರಿಂದ ಓಂಕಾರ ವಾಚ್ಯ ಅಂತ ಹೀಗಾದರ ಒಟ್ಟು ತಾತ್ಪರ್ಯ. ಅಲ್ಲಿ ಅಕ್ಷರ ಅಂತಿದೆ ನೋಡಿ. ಮೊದಲನೇದಾಗಿ ಅಕ್ಷಯಾತ್ ಅಂತಿದೆ. ಎಲ್ಲನೂ ಅಕ್ಷರ ಎಂಬ ಶಬ್ದದಿಂದ ಇಷ್ಟೆಲ್ಲ ಅರ್ಥ ಹೇಗೆ ಸಿಗ್ತದೆ ಅನ್ನೋದನ್ನ ಸ್ವಲ್ಪ ನಾವು ಗಮನಿಸಬೇಕು. ಅಕ್ಷಯಾತ್ ನಾಶ ಇಲ್ಲದೆ ಇರುವುದರಿಂದ. ಈಗ ಕ್ಷರ ಸಂಚಲನೆ ಅಂತ ಧಾತು. ಯಾವುದಕ್ಕೆ ಒಂದು ಸಂಚಲನ ವ್ಯತ್ಯಾಸ ಇದೆಯೋ ಅದು ಕ್ಷರ. ಇದೆಲ್ಲವೂ ಕೂಡ ಜಗತ್ತೆಲ್ಲವೂ ಕೂಡ ಕ್ಷರ. ಇಲ್ಲಿ ನಾವು ಜಗತ್ತೆಲ್ಲವೂ ಕ್ಷರ, ಲಕ್ಷ್ಮೀದೇವಿಯೂ ಕ್ಷರಳೆ, ಇವನು ಮಾತ್ರ ಅಕ್ಷರ ಅಂತ ಅದರ ತಾತ್ಪರ್ಯ. ನಮಗೊಂದು ಸಂಶಯ ಬರ್ತದೆ. ಭಗವದ್ಗೀತಾ 15ನೇ ಅಧ್ಯಾಯದಲ್ಲಿ ಜಗತ್ತೆಲ್ಲವನ್ನು ಕೂಡ ಕ್ಷರ ಅಂತ ಹೇಳಿದ್ದಾರೆ, ಲಕ್ಷ್ಮೀದೇವಿಯನ್ನ ಅಕ್ಷರ ಅಂತ ಹೇಳಿದ್ದಾರೆ. ಕ್ಷರ ಪುರುಷ ಅಂದ್ರೆ ಜಗತ್ತು, ಅಕ್ಷರ ಪುರುಷ ಅಂದ್ರೆ ಲಕ್ಷ್ಮೀದೇವಿ. ಮತ್ತೆ ಕ್ಷರಾಕ್ಷರ ಪುರುಷರನ್ನೇ ಮೀರಿ ನಿಂತವನು ಅಂತ ಆ ಭಗವಂತನಿಗೆ ಪುರುಷೋತ್ತಮ ಅಂತ ಈಗ ವರ್ಣನೆ ಮಾಡಿದ್ದಾರೆ. ಕ್ಷರ ಸರ್ವಾಣಿ ಭೂತಾನಿ, ಎಲ್ಲ ಜೀವರು ಕ್ಷರರು. ಕೂಟಸ್ಥಃ ಅಕ್ಷರ ಉಚ್ಯತೆ, ಲಕ್ಷ್ಮೀದೇವಿ ಅಕ್ಷರ ಪುರುಷಳು, ಅವರಿಬ್ಬರನ್ನು ಮೀರಿದವನು ಪುರುಷೋತ್ತಮ, ಕ್ಷರಾಕ್ಷರ ಪುರುಷೋತ್ತಮ ಅಂತ ಅಲ್ಲಿ ಬಂದಿದೆ. ಇಲ್ಲಿ ಭಗವಂತನನ್ನೇ ಅಕ್ಷರ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದೆಲ್ಲ ಬೇರೆ ಬೇರೆ ವಿವಕ್ಷೆಯಿಂದ ಈ ತರ ಹೇಳೋದು. ಅಕ್ಷಯತ್ವ ಅನ್ನೋದು ಪೂರ್ಣವಾಗಿ ಇರುವುದು ಭಗವಂತನಲ್ಲಿ ಮಾತ್ರ. ನಮಗಿದು ಗೊತ್ತಿದೆ. ಲಕ್ಷ್ಮೀದೇವಿಗೂ ಕೂಡ ಈ ಒಂದು ರೀತಿಯಾದಂತಹ ಹುಟ್ಟು, ಈ ಸೃಷ್ಟಿ ಮಾಡಬೇಕು ಅಂತ ಅವಳಿಗೆ ಬಯಕೆ ಬರ್ತದಲ್ಲ, ತ್ರಿಗುಣಗಳ ಮೇಲೆ ಆಕೆಗೆ ಅಭಿಮಾನ ಮೂಡ್ತದಲ್ಲ, ಅದನ್ನ ಹುಟ್ಟು ಅಂತ ಅವರಿಗೆ ಪರಿಗಣನೆ ಮಾಡ್ತಾರೆ. ಪರಾಧೀನ ವಿಶೇಷಾವಾಪ್ತಿ. ಪರ ಅಂದ್ರೆ ಭಗವಂತ, ಅವನ ಅಧೀನವಾಗಿ ಒಂದು ವಿಶೇಷ ಸೃಷ್ಟಿ ಮಾಡಬೇಕೆಂಬ ಬಯಕೆ ಅವಳಲ್ಲಿ ಮೂಡುವುದರಿಂದ ಅವಳನ್ನು ಕೂಡ ಉತ್ಪತ್ತಿ ಉಳ್ಳವಳು ಅಂತ ಹೇಳ್ತಾರೆ. ಅನಿತ್ಯತ್ವ ದೇಹ ಹಾನಿ ದುಃಖ ಪ್ರಾಪ್ತಿರ ಪೂರ್ಣತಾ ನಾಶ ಚತುರ್ವಿಧ ಪ್ರೋಕ್ತ. ಚತುರ್ವಿಧ ನಾಶ ಇಲ್ಲದೇ ಇರುವವನು ಭಗವಂತ ಮಾತ್ರ. ಇವಳಿಗೂ ಕೂಡ ಒಂದು ರೀತಿಯಾದ ಉತ್ಪತ್ತಿಯೂ ಇದೆ, ಹಾಗೆ ನಾಶವೂ ಇದೆ. ಅಪೂರ್ಣತಾ ಅನ್ನೋ ನಾಶ ಇವಳಿಗೂ ಇದೆ, ಅದನ್ನು ಗಮನಿಸ್ಬೇಕು ನಾವು. ಲಕ್ಷ್ಮೀದೇವಿ ಅಪರಿಪೂರ್ಣಳು ಭಗವಂತನ ಎದುರಿಗೆ ಹೋಲಿಸಿದರೆ. ಅದಕ್ಕಾಗಿ ಅವಳನ್ನು ಕೂಡ ಅಕ್ಷರ ಎಂಬ ಶಬ್ದದಿಂದ ಪೂರ್ಣವಾಗಿ ವಾಚ್ಯಳಲ್ಲ ಅವಳು. ಅಕ್ಷರ ಶಬ್ದದಿಂದ ಪ್ರಧಾನವಾಗಿ ವಾಚ್ಯ ಭಗವಂತನೇ. ಉಳಿದವರೆಲ್ಲರೂ ಕೂಡ ಅಪ್ರಧಾನವಾಗಿ, ಲಕ್ಷ್ಮೀದೇವಿ ಅಪ್ರಧಾನವಾಗಿ ವಾಚ್ಯಳು ಅಂತ ಅದರ ಅರ್ಥ. ಹೀಗೆ ನ ಕ್ಷರತೀತಿ ಅಕ್ಷರ ಭಗವಾನೇವ. ಮುಂದೆ ಅಲ್ಲಿ ಅಕ್ಷರ ಎಂಬಲ್ಲಿ ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಅಕ್ಷರ ಎಂಬಲ್ಲಿ ಅಕ್ಷ ಅಂದ್ರೆ ನಾಶ ಇಲ್ಲದೆ ಇದ್ದವನು, ರ ಅಂದ್ರೆ ಸುಖರೂಪನಾದವನು ಅಂತ ಅರ್ಥ. ಇನ್ನು ಮುಂದೆ ಅಕ್ಷರ ಅನ್ನೋದಕ್ಕೆ ಮತ್ತೊಂದು ಅರ್ಥ.
ಅಕ್ಷಯಾದೃತಿ ರೂಪತ್ವಾತ್ ಇಷ್ಟನ್ನು ಸೇರಿಸಿ ಒಂದರ್ಥ ಹೇಳಿದ್ರು. ಅಕ್ಷಯೇಶು ರಮಣಾದಪಿ ಅಂತ ಎರಡನೇ ಅರ್ಥ. ಅಕ್ಷಯಗಳು ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ಅವರಲ್ಲಿದ್ದು ಇವನು ವಿಹರಿಸ್ತಾನೆ. ಆದ್ರಿಂದ ಅವನಿಗೆ ಅಕ್ಷರ ಅಂತ ಹೀಗೆ ಹೆಸರು. ಅಕ್ಷಯೇಶು ರಮತೆ ಇತಿ ಅಕ್ಷರ ಅಂತ. ಈ ಕಾರಣದಿಂದ ಅವನ ಅಕ್ಷರ ಅಂತ ಹೇಳ್ತಾರೆ. ಅಕ್ಷರಂ ಭಗವಾನ್ ವಿಷ್ಣು ಓಂ ಇತಿ ಉಚ್ಚತ್ವ ಹೇತುತಃ. ಓಂ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಉಚ್ಚನಾದ್ರಿಂದ ಅಂತ ಹೀಗೆ ಬಂದಿದೆ. ಆದ್ರಿಂದ ಅವನನ್ನೇ ಇಲ್ಲಿ ಅಕ್ಷರ ಎಂಬ ಶಬ್ದದಿಂದ ನಾವು ತಿಳ್ಕೊಳ್ಬೇಕು. ಅಕ್ಷರ ಶಬ್ದಕ್ಕೆ ಭಗವಂತ ಹೇಗೆ ವಾಚ್ಯ ಅನ್ನೋದು ಐತರೇಯ ಉಪನಿಷತ್ತಿನಲ್ಲಿ ಇನ್ನೊಂದು ಕಡೆ ಇದೆ. ನಾನೀಗ ಭಗವಂತನೇ ಪೂರ್ಣವಾಗಿ ನಾಶರಹಿತ, ಲಕ್ಷ್ಮೀದೇವಿಯು ಒಂದಲ್ಲ ಒಂದು ನಾಶವುಳ್ಳವಳು ಅಂತ ಏನು ಹೇಳಿದೆ ಆ ವಿಷಯ ಸರಿ. ಅದಕ್ಕೆ ಸರ್ವಮೂಲದಲ್ಲಿ ಎಲ್ಲಿಯಾದ್ರೂ ಪ್ರಮಾಣ ಇದೆಯೇನೋ ಅಂತ ಹುಡುಕಿದೆ, ಆದರೆ ಅದು ನನಗೆ ಹಾಗೇನು ಸಿಗ್ಲಿಲ್ಲ. ಆದರೆ ಅಕ್ಷರ ಶಬ್ದ ವಾಚ್ಯ ಭಗವಂತನೇ ಹೇಗೆ ಅನ್ನೋದಕ್ಕೆ ಬೇರೆ ಒಂದು ಅರ್ಥ ಐತರೇಯ ಉಪನಿಷತ್ತಿನಲ್ಲಿ ಬಂದಿದೆ. ವಿಶ್ವಾಮಿತ್ರ ಈ ಬೃಹತಿ ಸಹಸ್ರವನ್ನು ಓದಿದ ಆಗ ಎದುರಿಗೆ ಕೂತಂತಹ ಇಂದ್ರಾಂತರ್ಗತ ಭಗವಂತನಿಗೆ ಸಂತೋಷ ಆಯಿತು ಅಂತ ಪ್ರಸಂಗ ಇದೆಯಲ್ಲ, ಅಲ್ಲಿ ಇದು ಬಂದಿದೆ. ಏಷವಾ ಅಕ್ಷರಂ ಏಷ ಹ್ಯೇಭ್ಯ ಸರ್ವೇಭ್ಯ ಭೂತೇಭ್ಯ ಕ್ಷರತೆ ನಚೈನ ಮತಿಕ್ಷರಂತಿ ಸಯದ್ಯೇಭ್ಯ ಸರ್ವೇಭ್ಯೋ ಭೂತೇಭ್ಯ ಕ್ಷರತೆ ನಚೈನ ಮತಿಕ್ಷರಂತಿ ತಸ್ಮಾದ್ ಅಕ್ಷರಂ ತಸ್ಮಾದ್ ಅಕ್ಷರಮಿತ್ಯಾಚಕ್ಷತೆ ಏತಮೇವ ಸಂತಂ ಅಂತ ಬಂದಿದೆ. ಇಲ್ಲಿ ಅಕ್ಷರ ಶಬ್ದಕ್ಕೆ ಬೇರೆನೇ ಒಂದು ಅರ್ಥ. ಈಗ ಇವನು ಎಲ್ಲ ಜೀವಿಗಳಿಗೂ ಕೂಡ ಬಹಳ ಅಭೀಷ್ಟವನ್ನು ಕೊಡ್ತಾನೆ ಅಂತಲ್ಲಿ ಬಂದಿದೆ. ಅಂದ್ರೆ ಬಹಳವಾಗಿ, ಕ್ಷರತ್ ಅಂದ್ರೆ ಅಭೀಷ್ಟಗಳನ್ನು ಕೊಡುವವನು. ಇವನನ್ನು ಮೀರಿ ಭಕ್ತರಿಗೆ ಅಭೀಷ್ಟಗಳನ್ನು ಕೊಡುವಂಥವ್ರು ಯಾರೂ ಇಲ್ಲವೇ ಇಲ್ಲ. ನಚೈನ ಮತಿಕ್ಷರಂತಿ, ಬೇರೆ ಯಾವ ದೇವತೆಯೂ ಇಲ್ಲ. ಸಯದ್ಯೇಭ್ಯ ಸರ್ವೇಭ್ಯ, ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾ ಭೂತರಿಗೂ ಅವನೇ ಅಭೀಷ್ಟವನ್ನು ಕೊಡುವುದರಿಂದ, ಅವನನ್ನು ಮೀರಿ ಯಾರು ಅಭೀಷ್ಟಗಳನ್ನು ಕೊಡುವುದು ಇಲ್ಲದೇ ಇರುವುದರಿಂದ ಅವನೇ ಅಕ್ಷರ. ತಸ್ಮಾತ್ ಅಕ್ಷರಮಿತ್ಯಾಚಕ್ಷತೆ ಏತಮೇವ ಸಂತಂ, ಇವನನ್ನೇ ಮುಖ್ಯ ಅಕ್ಷರ ಎಂಬುದಾಗಿ ಹೇಳ್ತಾರೆ ಅಂತ. ನಾಶರಹಿತ ಅನ್ನೋ ಅರ್ಥ ಬರಲಿಲ್ಲ, ಆದರೆ ಬೇರೆ ಒಂದು ಅರ್ಥ ಹೀಗೆ ಹುಡುಕಿದಾಗ ನನ್ನ ಗಮನಕ್ಕೆ ಬಂತು. ಅದನ್ನ ಈಗ ನಿಮ್ಮೆದುರಿಗೆ ಹೇಳಿದ್ದೇನೆ. ಪರಮಾತ್ಮನನ್ನ ಪ್ರಧಾನವಾಗಿ ಅಕ್ಷರ ಶಬ್ದ ವಾಚ್ಯ ಅಂತ ನಾವು ಹೇಳಿದೆವು. ಲಕ್ಷ್ಮೀದೇವಿ ಅಕ್ಷರ ಶಬ್ದ ವಾಚ್ಯಳು ಅಂತ ಗೀತಾ 15ನೇ ಅಧ್ಯಾಯದಲ್ಲಿ ಬಂದಿದೆ, ನಾವು ಅದನ್ನು ನೋಡಿದ್ದೀವಿ. ಅಕ್ಷರಗಳು 3 ಥರ, ಒಟ್ಟು 3 ರೀತಿಯಾದ ಅಕ್ಷರಗಳಿವೆ. ಅದರಲ್ಲಿ ಪರಮ ಪ್ರಧಾನ ಅಕ್ಷರ ಶಬ್ದ ವಾಚ್ಯನಾದವನು ಭಗವಂತ ಅನ್ನುವುದು ಶಾಸ್ತ್ರದ ವಿಷಯ. ಇದಕ್ಕೆ ಆಚಾರ್ಯರು 2 ಕಡೆ ಪ್ರಮಾಣ ಶ್ಲೋಕಗಳನ್ನು ಹೇಳಿದ್ದಾರೆ. ಒಂದು ಇದೇ ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 2ನೇ ಪಾದ, ಇದೇ ಪಾದ, ಅಲ್ಲಿ 22ನೇ ಸೂತ್ರ, ವಿಶೇಷಣ ಭೇದ ವ್ಯಪದೇಶಾಭ್ಯಾಂಚ ನೇತರೋ ಅಂತ ಅಲ್ಲಿ ಶ್ಲೋಕ ಇದೆ. ಅದು ಸೂತ್ರ. ಆ ಸೂತ್ರದಲ್ಲಿ ಅಪರಂ ತ್ವಕ್ಷರಂ ಯಾಸ ಪ್ರಕೃತಿರ್ ಜಡರೂಪಿಕ ಶ್ರೀ ಪರಾ ಪ್ರಕೃತಿ ಪ್ರೋಕ್ತ ಚೇತನಾ ವಿಷ್ಣು ಸಂಶಯ ತಾಮಕ್ಷರಂ ಪರಂ ಪ್ರಾಹು ಪರತಃ ಪರಮಕ್ಷರಂ ಹರಿಮೇವ ಅಖಿಲ ಗುಣಂ ಅಕ್ಷರತ್ರಯ ಮೀರಿತಂ ಅಂತ ಹೀಗೆ ಸ್ಕಂದ ಪುರಾಣದ ಮಾತಿದೆ. ಒಟ್ಟು 3 ಥರದ ಅಕ್ಷರಗಳು. ಒಂದು ಜಡವಾದ ಅಕ್ಷರ, ಅದು ಪ್ರಕೃತಿ, ಜಡವಾದ ಪ್ರಕೃತಿಯನ್ನು ಅಕ್ಷರ ಅಂತ ಹೇಳ್ತಾರೆ. ಇದಕ್ಕೆ ಅಪರ ಅಕ್ಷರ ಅಂತ ಹೀಗೆ ವರ್ಣಿಸ್ತಾರೆ. ಅವಳಿಗಿಂತ, ಜಡವಾದ ಪ್ರಕೃತಿಗಿಂತ ಶ್ರೇಷ್ಠವಾದದ್ದು ಚೇತನ ಪ್ರಕೃತಿ. ಅವಳು ಇನ್ನೂ ಹೆಚ್ಚಿನ ಅಕ್ಷರ. ಶ್ರೀಹಿ ಪರಾ ಪ್ರಕೃತಿ ಪ್ರೋಕ್ತ ಚೇತನ ವಿಷ್ಣು ಸಂಶಯ. ಅವಳನ್ನು ಏನ್ ಹೇಳ್ತಾರೆ ಅಂದ್ರೆ ಇನ್ನೂ ಹೆಚ್ಚಿನ ಅಕ್ಷರ ಅಂತ ಅವಳನ್ನ ವರ್ಣನೆ ಮಾಡ್ತಾರೆ. ಜಡವಾದ ಪ್ರಕೃತಿಯು ಅಕ್ಷರ ಹೌದು, ಇದು ಅಪರ ಅಕ್ಷರ. ಅವಳು ಪರಾಕ್ಷರ ಅಂತ ಕರೆಸ್ಕೋತಾಳೆ ಲಕ್ಷ್ಮೀದೇವಿ. ಹೇಗಿದ್ರೂ ಜಡಕ್ಕಿಂತ ಚೇತನವೇ ಉತ್ತಮ, ಮತ್ತು ಆ ಜಡಕ್ಕೆ ಇವಳು ಅಭಿಮಾನಿನಿ ಆದ್ದರಿಂದ ಅವಳನ್ನೇ ಉತ್ತಮ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಪರತಃ ಪರ ಅಕ್ಷರ ಯಾರು ಅಂದ್ರೆ ಈ ಭಗವಂತನೇ. ಹರಿಮೇವ ಅಖಿಲ ಗುಣ ಸಕಲ ಗುಣಪೂರ್ಣನಾದ ಭಗವಂತನನ್ನೇ ಪರತಃ ಪರಾಕ್ಷರ ಅಂತ ಹೀಗೆ ವರ್ಣನೆ ಮಾಡ್ತಾರೆ ಅಂತ ಮುಂದೊಂದು ಕಡೆ ಬಂದಿದೆ. ಹಾಗೆ ಆ 22ನೇ ಸೂತ್ರದಲ್ಲಿ ಬಂದಿರುವುದನ್ನು ಗಮನಿಸಿ ಇಲ್ಲಿಯೂ ಕೂಡ ನಾವು ಅಕ್ಷರ ಶಬ್ದಕ್ಕೆ ಲಕ್ಷ್ಮೀದೇವಿ ವಾಚ್ಯಳಾಗಿದ್ರು ಪರಮ ಮುಖ್ಯ ವೃತ್ತಿಯಿಂದ ಪ್ರಧಾನವಾಗಿ ಭಗವಂತನೇ ವಾಚ್ಯ ಅನ್ನೋದು ತಿಳ್ಕೊಳ್ಬೇಕು. ಇನ್ನೊಂದು, ಈ ಅಥರ್ವಣ ಉಪನಿಷತ್ತು ಅಥವಾ ಮುಂಡಕ ಉಪನಿಷತ್ತು, ಅದರಲ್ಲಿ 3ನೇ ಖಂಡ ಅಂತಿದೆ. ಆ 3ನೇ ಖಂಡದಲ್ಲಿ ತದೇತತ್ ಸತ್ಯಂ ಅಂತ ಹೀಗೆ ಉಪನಿಷತ್ತು ಪ್ರಾರಂಭ ಕಾಣ್ತದೆ. ಅಲ್ಲಿ ತಥಾ ಅಕ್ಷರಾತ್ ತಥಾಕ್ಷರಾದ್ ವಿಧಾ ಸೌಮ್ಯ ಭಾವಾ ಪ್ರಜಾಯಂತೆ ತತ್ರ ಚೈವಾಪಿಯಂತೆ
ಅವಿನಾಶಿಯಾದ ಭಗವಂತನಿಂದ ಎಲ್ಲಾ ಪದಾರ್ಥಗಳು ಹುಟ್ಟುತ್ತವೆ, ಅವನಲ್ಲೇ ಲೀನ ಆಗ್ತವೆ ಅಂತ ಬಂದಿದೆ. ಈ ಭಗವಂತ ಅಕ್ಷರಾತ್ ಪರತಃ ಪರಃ, ಅವಿನಾಶಿಯಾದ ಜಡ ಪ್ರಕೃತಿಗಿಂತ ಉತ್ತಮವಾದ ಶ್ರೀ ಪ್ರಕೃತಿಗಿಂತಲೂ ಉತ್ತಮ ಅಂತ ಬಂದಿದೆ. ಅಲ್ಲಿಯೂ ಕೂಡ 3 ವಿಧವಾದ ಅಕ್ಷರಗಳ ಬಗ್ಗೆ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಅದು ಯಾವ ಪುರಾಣವೋ ಅದನ್ನು ನಮಗೆ ಗಮನಿಸಲಿಕ್ಕಾಗಲಿಲ್ಲ. ಅಂತೂ ಅದು ಒಂದು ಯಾವುದೋ ಒಂದು ಭಾಷ್ಯದಲ್ಲಿ ಉದ್ಧೃತವಾದಂತಹ ಒಂದು ಪ್ರಮಾಣ. ಅಲ್ಲಿಯೂ ಕೂಡ 3 ರೀತಿಯಾದ ಅಕ್ಷರಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವು ಯಾವ ಅಕ್ಷರಗಳು ಅಂದ್ರೆ, ಅಪರಂ ತ್ವಕ್ಷರಂ ವ್ಯಾಸ ಪ್ರಕೃತಿ ಜಡರೂಪಿಕ, ಅಪರಂ ಪರಮಂ ಶ್ರೀಸ್ತು ಪರತಃ ಪರಮಕ್ಷರಂ, ವಾಸುದೇವ ಪರಾನಂದ ಇತಿ ತ್ರಿವಿಧಂ ಅಕ್ಷರಂ. ಅಪರಾಕ್ಷರ ಮತ್ತು ಪರಾಕ್ಷರ ಹಾಗೆ ಪರತಃ ಪರಾಕ್ಷರ ಅಂತ ಹೀಗೆ 3 ಥರದ ಅಕ್ಷರಗಳು. ಅದೇನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿದೆಯಲ್ಲ ಹಾಗೆ ಬಂದಿದೆ, ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಅಪರಾಕ್ಷರ ಅಂದ್ರೆ ಜಡವಾದ ಪ್ರಕೃತಿ, ಮತ್ತೆ ಮುಂದೆ ಪರಮ ಅಕ್ಷರ ಅಂದ್ರೆ ಈ ಚೇತನ ಪ್ರಕೃತಿ ಲಕ್ಷ್ಮೀದೇವಿ ಶ್ರೀತತ್ವ, ಮತ್ತು ಪರತಃ ಪರವಾದ ಅಕ್ಷರ ಅಂದ್ರೆ ಆನಂದ ಸಾಗರನಾದಂತಹ ಪರಾನಂದನಾದಂತಹ ಪರಮ ಭಗವಂತ ವಾಸುದೇವ ಅಂತ ಹೀಗೆ ಬಂದಿದೆ. ಅದರಿಂದ ಗೀತಾ ಪ್ರಸ್ಥಾನದಲ್ಲಿ 15 ತತ್ವಗಳ ಬಗ್ಗೆ ಬಂದಿದ್ರೂ ಕೂಡ ಕ್ಷರತತ್ವ ಅಕ್ಷರತತ್ವ ಅದಕ್ಕಿಂತ ಉತ್ತಮನಾದವನು ಭಗವಂತ ಅಂತ ಅವನನ್ನು ಪುರುಷೋತ್ತಮ ಅಂತ ಹೇಳಿದ್ರು ಕೂಡ ಲಕ್ಷ್ಮೀದೇವಿ ಅಕ್ಷರ ಶಬ್ದ ವಾಚ್ಯಳಾದ್ರೂ ಅವಳಿಗಿಂತ ಉತ್ತಮವಾದ ಅಕ್ಷರ ತತ್ವ ಭಗವಂತನೇ ಆಗಿದ್ದಾನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬಹುದು. ಗೀತಾ ಇದು ಬ್ರಹ್ಮಸೂತ್ರ ಭಾಷ್ಯ 1ನೇ ಅಧ್ಯಾಯ 2ನೇ ಪಾದ 22ನೇ ಸೂತ್ರದ ಆಧಾರದಲ್ಲಿ, ಹಾಗೆ ಅಥರ್ವಣ ಉಪನಿಷತ್ತಿನ ಭಾಷ್ಯದ ಆಧಾರದಲ್ಲಿ ನಮಗಿದು ತಿಳಿದು ಬರ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.